ಇಡನ್ ಜಮ್ನ ಏನಕ್ಕೆ ತೋರ್ಸೋಕೆ ನಮಗೆ ಬೇಜಾರು ಅಂದರೆ ಬಂದು ನಾವು ಗಾಳಿ ಮಾತ್ರ ಮಸ್ತಾಗಿ ಬೀಸ್ತೈತೆ. ಇಲ್ಲಿ ಕೆತ್ತಿದ್ರೆ ನಿಮ್ಮ ಹುಡುಗಿ ಗೊತ್ತಾಯ್ತದ, ಹೋಗ್ಬಿಡು ಅವ್ರ ಮನೆ ಬಾಕ್ಲಲ್ಲಿ ಕೆತ್ರಿ, ಅವ್ರ ಮನೆ ಗೋಡೆ ಕೆತ್ರಿ. ರೀಚ್ ಆಗಿದ್ದೀನಿ ಮೇಲ್ಗಡೆ, ಗುಹೆ ಥರ ಐತೆ, ಚೆನ್ನಾಗೈತೆ ಒಂಥರ. ಮಾತಾಡೋಕ್ಕಂತೂ ಆಯ್ತಾ ಇಲ್ಲ. ನೋಡ್ಬೋದು ಲೊಕೇಶನ್ಗೆ ಬಂದಿದ್ದೀವಿ. ಒಳ್ಳೆ ರೈಡ್ ಇತ್ತು, ಚೆನ್ನಾಗಿತ್ತು ರೈಡು ಕೂಡ. ಬನ್ನಿ ಫುಲ್ಲು ಮೇಲ್ಗಡೆ ಟ್ರಕ್ ಮಾಡಿ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ನನ್ನ ಜೊತೆ ನೋಡ್ಬೋದು ಹೇಗಿದೆ ಅಂತ. ಈಲು ಇದು ಮೆಟ್ಲುಗಳಿದೇನಾಯಿತು ಇತ್ತು ಸ್ವಲ್ಪ ಅಲ್ಲಿರ್ಬೇಕು. ಅದು ಆ್ಯಕ್ಚುಲಿ ಮೇಲ್ಗಡೆ ಕರಡಿಗಳಿವೆ ಅಂತೆ. ಆಕಾಶ ಮಾತ್ರ ಸೂಪರ್ ಆಗೈತೆ. ನೋಡ್ಬೋದು ಇದು ಹೇಗಿದೆ ಅಂತ. ಬರೀ ಕೈಗಂಬಿ ಸಹಾಯದಿಂದ ಹತ್ತಬೇಕು. ಇಲ್ಲಿ ಯಾವುದೇ ರೀತಿ ಮೆಟ್ಲಿಲ್ಲ. ಸೂಪರ್ ಆಗಿದೆ. ಆ ಕಡೆ ಹೋಗ್ಬೇಕಂತೆ. ಬೀದಿಗಿದು ಈ ಹೆಲ್ಮೆಟ್ ಎಲ್ಲ ಕ್ಯಾರಿ ಮಾಡ್ತಾ ಇರೋದು ಸ್ವಲ್ಪ ಹಿಂಸೆ. ನೆಕ್ಸ್ಟ್ ಕ್ಯಾರಿ ಬ್ಯಾಗ್ ಎಲ್ಲ ಹಾಕ್ಸ್ಕೊಬಿಡ್ಬೇಕು. ನೋಡ್ಬೋದು ಹೇಗಿದೆ ಕೆರೆ ಅಂತ. ನೋಡ್ಬೋದು ಹೇಗಿದೆ ಅಂತ. ಚಲ್ಬೇಡ ಕಚ್ಚಾ ಇವೆಲ್ಲ ಕ್ಯಾರಿ ಮಾಡ್ಕೊಂಡು ಹತ್ತೋದು ಸಾಕಾಗೋಯ್ತು. ನಾವು ಎಷ್ಟು ಮೇಲೆ ಬಂದಿದ್ದೀವಿ ಅಂದರೆ ತುಂಬ ಮೇಲೆ ಬಂದಿದ್ದೀವಿ. ಯಪ್ಪ ಸಾಕಾಗೋಯ್ತು. ನೋಡ್ಬೋದು ಹೇಗಿದೆ ಅಂತ. ಇದೆಲ್ಲ ಕ್ಯಾರಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಅಷ್ಟೇ, ಸ್ವಲ್ಪ ಕೇರ್ಫುಲ್ಲಾಗೂ ಇರಬೇಕು. ನೋಡ್ಬೋದು ಸ್ಟ್ರಗಲ್ಲು ಹೇಗಿದೆ ಅಂತ. ಜಾಸ್ತಿ ಇಂಕ್ಲೈಂಡ್ ಐತಿ ಬೆಟ್ಟ, ಅದು ಮೆಟ್ಲು ಬೇರೆ ಇಲ್ಲ, ಹಿಡ್ಕೊಂಡು ಹತ್ಬೇಕು ಕೇರ್ಫುಲ್ಲಾಗಿ. ನಿಮಗೆ ಪ್ರಾಪರ್ ನಾಲೆಜ್ ಇಲ್ಲ, ಟ್ರೆಕ್ಕಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಅಲ್ಲ ಹತ್ತಕ್ಕೆ ಹೋಗ್ಬಾರ್ದು. ನನ್ನ ಕೈಲಂತೂ ಮಾತಾಡೋಕ್ಕಂತೂ ಆಯ್ತಾ ಇಲ್ಲ, ಫುಲ್ಲು ಸುಸ್ತಾಗ್ತಾಯಿದೆ. ಹೆಂಗೆ ಗೊತ್ತಾ, ಜಾಸ್ತಿ ದಿವಸ ಹೋಗಿತ್ತು ಟ್ರೆಕ್ಕಿಂಗ್ ಮಾಡಿ, ಹತ್ತಕ್ಕಾಗಲ್ಲ, ದಪ್ಪ ಇರ್ತೀನಿ ಬೇರೆ. ಅದೇ ಅರ್ಧ, ಅದಕ್ಕೆ ಫಿಟ್ ಇರಬೇಕು, ಯಾವತ್ತು ಟ್ರೆಕ್ಕಿಂಗ್ಗೆ ಫಿಟ್ ಇರಬೇಕು. ಐ ಎಂಜಾಯ್ ಇರ್ತದೆ ಲಾಟ್. ಚೆನ್ನಾಗಿದೆ ಬೆಟ್ಟ. ಫುಲ್ ಬೆಟ್ಟ ಹತ್ತಾದ್ಮೇಲೆ ಮಾತಾಡ್ತೀನಿ, ಯಾಕೊತ್ತಾ ಮಾತಾಡ್ಕೊಳ್ತಕ್ಕಾಗ್ತಾಯಿಲ್ಲ. ಫೈನಲಿ ಒಂದು 75% ಟ್ರೆಕ್ಕಿಂಗ್ ಅಂದರೆ ಬೆಟ್ಟ ಹತ್ತಿದ್ದೀವಿ. ಇನ್ನು 25% ಅಂದರೆ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀರ್ದು ಸೊಣೆ ಅಥವಾ ದೊಣೆ ಅಂತಾರೆ. ವರ್ಷದ 365 ದಿವಸನೂ ಇಲ್ಲಿ ನೀರಿರುತ್ತೆ. ಯಾವುದೇ ಕಾರಣಕ್ಕೆ ಎಂಥ ಬೇಸಿಗೆ ಬಂದರೆ ನೀರು ಗೊತ್ತಾಗಲ್ಲ. ಕುಡಿಯೋಕ್ಕೆ, ಇಲ್ಲಿ ದೇವ್ರ ಅಭಿಷೇಕಕ್ಕೆಲ್ಲ ಇದನ್ನೇ ಬಳಸ್ತಾರೆ. ಇಲ್ಲಿ ಬರ್ಬೇಕಾದ್ರೆ ಒಂಚೂರು ಕೇರ್ಫುಲ್ ಆಗಿರಿ. ಬೆಟ್ಟ ಹತ್ತು ಬಂದಿರೋದಕ್ಕೆ ಉಸ್ಕಡಕ್ಕೆ ಆಯ್ತಲ್ಲ. ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋ ಮಾಸ್ಟಲ್ಲಿ ಫಿಟ್ ಆಗಿಬಿಟ್ಟು ನೆಕ್ಸ್ಟ್ ಟ್ರೆಕ್ಕಿಂಗ್ ಮಾಡ್ತೀನಿ ನಾನು. ಅದಕ್ಕೆ ಟ್ರೆಕ್ಕಿಂಗ್ ಮಾಡೋಲ್ಲ. ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ, ನೋಡ್ಕೊಂಬರ್ಬೇಕು. ಸ್ಲಿಪ್ ಆಗೋ ಚಾನ್ಸ್ ಇದೆ. ನೋಡ್ಬೋದು ಬ್ಯೂಟಿಫುಲ್ ವೆದರು. ಮೋಡ ಕವರ್ ಆಗಿರೋದಕ್ಕೆ ಸೂರ್ಯನ ಬೆಳಕು ಒಂದು ಸ್ಪಾಟಲ್ಲಿ ಮಾತ್ರ ಬೀಳ್ತಾ ಇದೆ. ಇದನ್ನು ನೋಡೋಕ್ಕೆ ಸಿಗಲ್ಲ, ಅಪರೂಪ. ಇಲ್ಲ ಚಾನ್ಸ್ನ ಮಿಸ್ ಮಾಡ್ಕೊಬಾರ್ದು. ಮೇಲಕ್ಕೆ ಏನಕ್ಕೆ ಕಷ್ಟವಿದ್ದು ಬರ್ತೀವಿ ಅಂತ ಬಂದ್ಮೇಲೆ ಗೊತ್ತಾಗೋದು. ಆ ವೆದರ್ ನೋಡ್ತಾ ಇದ್ದೇನೆ, ಅಷ್ಟು ಕಷ್ಟಪಟ್ಟಿರ್ತೀವಿ, ಅದೆಲ್ಲ ಹೊಂಟೋಗುತ್ತೆ. ನೋಡ್ಬೋದು ಸುತ್ತ ಸರೌಂಡಿಂಗು ಬೆಟ್ಟಗಳಿಂದಾನೆ ಕವರ್ ಆಗೋಯ್ತು ಇಲ್ಲಿ. ಬನ್ನಿ ಹಂಗೆ ಮೇಲ್ಗಡೆ ತೋರಿಸ್ಕೊಂಡು ಹೋಗ್ತೀನಿ. ಅಲ್ಲಿ ಏನು ಟಯರ್ಡ್ ಆಯಿತು ಅದೆಲ್ಲ ಇವಾಗ ಕಮ್ಮಿ ಆಗೋಯ್ತು. ಅದೇ ಕಂಪ್ಲೀಟ್ ಮಾಡೋದಾದ ಖುಷಿಗೇನೆ ಅರ್ಧ ಇದಾಗೋಗುತ್ತೆ. ಈ ಹೆಲ್ಮೆಟು, ಈ ಬ್ಯಾಗು ಎಲ್ಲ ದೇವರಣೆ ಕ್ಯಾರಿ ಮಾಡೋಕ್ಕಾಗ್ತಾಯಿಲ್ಲ. ಅವ್ನು ಬೆಳಕಿಗೆ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಮಾಸ್ಕ್ ಹಾಕೊಂಡು ಓಡಾಡ್ತಾವನಿ. ಮತ್ತೆ ವೈರಲ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಅವರು ಹಂಗೆ. ಒಬ್ರು ಏನೋ ಮಾಡ್ತಾವ್ರಿ ಅಂತಂದ್ರೆ ಕೂಡ ಒಬ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ? ಅವ್ರ ಕೈಲಿ ಏನು ಮಾಡೋಕ್ಕಾಗ್ತಾರಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಮೇಲ್ಗಡೆ ಒಂದು 500-600 ಮೀಟರ್ಸ್ ಇದೆ ಬೆಟ್ಟ.
ಫುಲ್ಲು ಡಿಫಿಕಲ್ಟಿ ಇದೆ, ಫುಲ್ ಇನ್ಕ್ಲೈಂಟಾಗಿ ಬರಬೇಕು. ಇದು ಫೈನಲ್ ಡೆಸ್ಟಿನೇಷನ್ನು ಬೆಟ್ಟದ್ದು. ಬನ್ನಿ, ಮೇಲ್ಗಡೆ ಒಂದು ಟೆಂಪಲ್ ಇದೆ, ಟೆಂಪಲ್ ತೋರಿಸ್ತೀನಿ. ಆ ದೇವಸ್ಥಾನ ಬಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಲೈಟಾಗಿ ಗುಹೆ ಥರ ಐತೆ, ಚೆನ್ನಾಗೈತೆ ಒಂಥರ. ನೋಡ್ಬೋದು ದೇವಸ್ಥಾನ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು. ಪ್ರತಿ ಭಾನುವಾರ ಇಲ್ಲಿ ಪೂಜೆ ಮಾಡ್ತಾರೆ. ಯಾರು ಬರಲಿ ಬಿಡದೇ ಇರಲಿ, ಪ್ರತಿ ಭಾನುವಾರ ಪೂಜೆ ನಡೆಯುತ್ತೆ. ನೋಡ್ಬೋದು ಕಾಲಭೈರವೇಶ್ವರ ಬೆಟ್ಟನ ಕಾಯ್ತಾವನೆ. ನೋಡಿದ್ರೆ ಒಂಥರ ಖುಷಿ. ಇಷ್ಟು ಮೇಲೆ ಬಂದು ಈ ಥರ ಫೀಲ್ ಮಾಡೋದಿರ್ತದಲ್ಲ, ನೀವು ಮೇಲೆ ಬಂದಾಗೆ ನಿಮ್ಗೆ ಗೊತ್ತಾಗುತ್ತೆ ಆ ಖುಷಿ. ಕಷ್ಟ ಬಿದ್ದು ಬಂದ್ರೂ ಏನಕ್ಕೆ ಅಷ್ಟು ಕಷ್ಟ ಬಿದ್ದು ಬರಬೇಕು ಅಂತ ಗೊತ್ತಾಗುತ್ತೆ. ಒಂದ್ಸತಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿನ ತೋರಿಸ್ತೀನಿ, ನೋಡಿ ನೀವು ಆನಂದಿಸಿ ಅಂತ ಹೇಳ್ಬೋದು. ಬರೋಕ್ಕಾಗ್ದಿದ್ದೋ ಇಲ್ಲೇ ನೋಡ್ಕೊಳ್ಳಿ. ನೋಡ್ಬೋದು ಗುಹೆಗಳ ಮಧ್ಯ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ದೇವಸ್ಥಾನ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನಾವು ಎಷ್ಟೇ ಕೋಟಿ ಇನ್ವೆಸ್ಟ್ ಮಾಡಿ ದೇವಸ್ಥಾನ ಕಟ್ಸಿದ್ರು ಈ ಥರ ಫೀಲ್ ಬರೋಲ್ಲ ನಮಗೆ. ಇವಾಗ ಏನು ನೀವು ಕಾಲಭೈರವೇಶ್ವರ ನೋಡ್ತಾ ಇದ್ದೀರಾ, ಅದಕ್ಕೆ ಪೂಜೆ ಮಾಡೋ ಟೈಮಲ್ಲಿ ಬೆಳ್ಳಿ ಮಕ್ವಾಡ ಹಾಕ್ತಾರೆ. ಆ ಬೆಳ್ಳಿ ಮಕ್ವಾಡ ಹಾಕ್ದಾಗ ದೇವ್ರ ಮಕ್ಕದಲ್ಲಿ ಒಂದು ಕಳೆ ಬತ್ತೈತೆ, ಅದು ನೋಡೋದೇ ಒಂಥರ ಚಂದ. ಇದು ಒಂದು ವ್ಯೂ ಪಾಯಿಂಟ್, ಈ ಕಡೆಯಿಂದ ಒಂದು ವ್ಯೂ ಪಾಯಿಂಟ್ ಐತಿ, ಇನ್ನೂ ಮೇಲ್ಕಡೆನೂ ಹೋಗ್ಬೋದು ಹೋಗೋರು. ಚೆನ್ನಾಗಿದೆ. ಇದು ಪ್ರತಿ ವರ್ಷ ಭೈರವಾಷ್ಟಮಿ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂದರೆ ಬರೋರಿಗೆಲ್ಲ ನಾನ್ ವೆಜ್ ಊಟ, ಫುಲ್ಲು ನಾನ್ ವೆಜ್ ಅನ್ಲಿಮಿಟೆಡ್, ನೀವು ಎಷ್ಟು ತಿನ್ಬೋದು ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಭೈರವಾಷ್ಟಮಿ ಅಂತ. ಪ್ರತಿ ವರ್ಷ ಡಿಸೆಂಬರ್ ಅಥವಾ ಜನವರಿ ಟೈಮಲ್ಲಿ ಈ ಗ್ಯಾಪಲ್ಲಿ ಹಬ್ಬ ಮಾಡ್ತಾರೆ. ಅದು ವರ್ಷ ಚೇಂಜ್ ಆಗುತ್ತೆ. ನಿಮಗೆ ಈ ವರ್ಷ ಹಬ್ಬ ಮಾಡೋದು ನಾನು ಅಪ್ಡೇಟ್ ಮಾಡ್ತೀನಿ, ಬನ್ನಿ ನೀವು ಬರೋರು ಬರ್ಬೋದು. ಚೆನ್ನಾಗಿರುತ್ತೆ, ಬಂದು ಎಂಜಾಯ್ ಮಾಡ್ಕೊಂಡೋಗಿ. ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಮಾಡ್ದಂಗೂ ಇರುತ್ತೆ. ಬನ್ನಿ, ಫುಲ್ಲು ಬೆಟ್ಟ ಸರೌಂಡಿಂಗ್ ತೋರಿಸ್ತೀನಿ, ಲ್ಯಾಂಡ್ಸ್ಕೇಪ್ ತೋರಿಸಿ. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ಕಡೆ ಎಲ್ಲ ಹೋಗೋಕೆ ಹೋಗ್ಬೇಡಿ. ಬಂದ್ರೂ ಇದಿಷ್ಟೊತ್ತಲ್ಲಿ ಬರೋದೇ ತಪ್ಪು. ಕರಡಿ ಕಾಟ ಇಲ್ಲಿ ಸಿಕ್ಕಾಪಟ್ಟೆ ಕರಡಿ. ಇಲ್ಲಿ ಆ ಗುಹೆಲೆಲ್ಲ ಕರಡಿಗಳು ನೋಡಿದ್ದಾರೆ ತುಂಬ ಜನ, ನನಗೂ ಹೇಳೋರೆ ಕರಡಿಗಳು ಕಾಣಿಸ್ತವೆ ಇಲ್ಲಿ ಅಂತ. ನೋಡ್ಬೋದು ಈ ಥರ ಎಲ್ಲ ಕೆತ್ತಬಾರ್ದು. ನಿಮ್ಮ ಶಿಲ್ಪಕಲೆನ ಏನಿದ್ರು ಈ ಥರ ಸುಂದರವಾಗಿರೋ ಬೆಟ್ಟದ ಮೇಲೆ ನಿಮ್ಮ ವಿಕೃತಿ ಮೆರಿಬೇಡ್ರಿ ಅಂತ ಹೇಳ್ಬೇಕಷ್ಟೇ. ಎಷ್ಟು ಚೆನ್ನಾಗಿರೋ ಬೆಟ್ಟನ ಈ ಥರ ಎಲ್ಲ ಕೆತ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ಇದು ನೀವು ಇಲ್ಲಿ ಕೆತ್ತಿದ್ರೆ ನಿಮ್ಮ ಹುಡುಗಿ ಗೊತ್ತಾಯ್ತದ, ಹೋಗ್ಬಿಟ್ಟು ಅವ್ರ ಮನೆ ಬಾಕ್ಲಲ್ಲಿ ಕೆತ್ರಿ, ಅವ್ರ ಮನೆ ಗೋಡೆ ಕೆತ್ರಿ, ಅವಾಗ ಗೊತ್ತಾಯ್ತದೆ. ಈ ಥರ ಎಲ್ಲ ಬೆಟ್ಟ ಎಲ್ಲ ಹಾಳು ಮಾಡಬೇಡ್ರಿ ದಯವಿಟ್ಟು ಬಂದು. ನೋಡ್ಬೋದು ಕಾಲಭೈರವ ಸ್ವಾಮಿದು ಏನೋ ಪ್ರಸಾದ ಇವತ್ತು ಇಕ್ಕಿದೆ, ಎಳ್ಕೊಂಬಿಡೋದ. ನನಗೆ ಇದೆಲ್ಲ ತುಂಬ ಇಷ್ಟ, ಕುಂಕುಮ ಇಡೋದು ಇವತ್ತಿನದು. ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ, ನಂಗೆ ತುಂಬ ಇಷ್ಟ ಇವತ್ತಿ ಅಂದರೆ. ಅದೊಂಥರ ನಮ್ಮ ಧರ್ಮ. ನೋಡ್ಬೋದು. ಬನ್ನಿ ನೆಕ್ಸ್ಟು ದರ್ಶನ ಮಾಡಿದ್ರ ಇನ್ನೊಂದ್ಸತಿ ನೋಡ್ಕೊಬಿಡ್ತೀನಿ. ಕಣ್ ತುಂಬ ಕಷ್ಟ ಬಿದ್ದು ಬಂದೀನಿ. ತಿರ್ಗಾ ಮೇಲೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಂದಾಗ ಕಣ್ ತುಂಬ ನೋಡ್ಕೊಬಿಡ್ಬೇಕು. ಬನ್ನಿ, ಇಲ್ಲಿ ಬಂದಾಗ ಅಡುಗೆ ಎಲ್ಲ ಮಾಡೋಕ್ಕೆಲ್ಲ ಜಾಗ ಇದೆ, ಬನ್ನಿ ಆ ಜಾಗನ ತೋರಿಸ್ತೀನಿ. ನೋಡೋದು ಈ ಗುಹೆ ಸಕ್ಕತ್ತಾಗೈತೆ ಗೊತ್ತಾ, ಒಂಥರ ಫೀಲ್ ಮಾಡೋಕ್ಕೆ ಸಕ್ಕತ್ತಾಗಿರ್ತೈತೆ. ನೋಡೋದು ಎಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ. ಅಡುಗೆ ಮಾಡೋಕ್ಕೆಲ್ಲ ಜಾಗ ಇದೆ. ನೀವು ಬೇಕಾದ್ರೆ ಬಂದು ಅಡುಗೆ ಗಿಡಿಗೆಲ್ಲ ಮಾಡ್ಕೋಬೋದು ಇಲ್ಲಿ. ಒನ್ ಡೇ ಎಂಜಾಯ್ ಮಾಡೋಕ್ಕೆ ಬ್ಯೂಟಿಫುಲ್ ಪಾಯಿಂಟು. ಪಕ್ಕದಲ್ಲಿ ಕೆರೆ ಐತೆ, ಟ್ರೆಕ್ಕಿಂಗ್ಗೆ ಸ್ಪಾಟ್ ಐತೆ, ಅಡುಗೆ ಮಾಡ್ಕೊಳ್ಳೋಕ್ಕೂ ಜಾಗ ಐತೆ. ತುಂಬ ಚೆನ್ನಾಗಿದೆ. ಕಲ್ಲು ಬಂಡೆ ತಣ್ಣಗಿರ್ತೈತೆ ವೆದರು. ಬಂದು ಎಂಜಾಯ್ ಮಾಡಿ. ನಿಮ್ಗೆ ಏನೇನು ಬೇಕೋ ನೀವೇ ತಗೊಬಂದು ನಿಮ್ಮ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ನಾವು ಎಂಜಾಯ್ ಮಾಡಿ ಅಂತ ಹೇಳಿದ್ದೀವಿ ಅಂದಿದ ತಕ್ಷಣ ನೀವು ಇಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಹಾಕೋದು, ಇಲ್ಲಿ ಎಣ್ಣೆ ಹೊಡೆಯೋದು, ಸಿಗರೇಟ್ಸ್ ಅದು ಈ ಥರ ಎಲ್ಲ ಮಾಡಬಾರ್ದು. ಈ ಥರ ಇಡನ್ ಜಮ್ನ ಏನಕ್ಕೆ ತೋರ್ಸೋಕ್ಕೆ ನಮಗೆ ಬೇಜಾರು ಅಂದರೆ, ಬಂದು ನಾವು ಜಾಗ ತೋರಿಸಿದ ತಕ್ಷಣ ಎಲ್ಲ ಫ್ಯಾಮಿಲಿ ಬರೋದು. ಒಂಥರ ದೇವಸ್ಥಾನ ಇಲ್ಲ ಅಂದರೆ ನಮಗೆ ಸನಾತನ ಧರ್ಮದಿಂದ ಬಂದಿರುತ್ತೆ ಆತ. ಅವನ್ನೆಲ್ಲ ನೀವು ಬಂದು ಇಲ್ಲಿ ಹಾಳು ಮಾಡಬಾರ್ದು. ಹೇಳಿದ್ದೀವಿ ಜಾಗ ತೋರಿಸೋರೆ ಚೆನ್ನಾಗೈತೆ ಸ್ಪಾಟು ಅಂದ್ಬಿಟ್ಟು ಬಂದು ನೀವು ಬ್ಯಾಡ್ ಥಿಂಗ್ಸ್ ಎಲ್ಲ ಮಾಡಿ ಇಲ್ಲಿ ಹಾಳು ಮಾಡಬೇಡಿ. ಸ್ಪಾಟ್ನ ಎಷ್ಟು ನೀಟಾಗಿ ಆಗುತ್ತೋ, ಪ್ರಕೃತಿ ನಮ್ಗೆ ಹೆಂಗೆ ಕೊಟ್ಟೈತೆ ಅದಕ್ಕೆ ವಾಪಸ್ ಹಂಗೆ ಇಡಬೇಕು ಅನ್ನೋ ಪ್ರಯತ್ನ ಮಾಡಬೇಕು. ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಇಲ್ಲಿ ಬಂದು ನೋಡ್ಬೋದು, ಅಲ್ಲೇ ಯೂಸ್ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕಮ್ಮಿ ಬಳಸಬೇಕು. ಬಿಸಾಕಬೇಡಿ, ಕ್ಯಾರಿ ಮಾಡಿದ್ರೆ ತಗೊಂಡೋಗಿ. ಬನ್ನಿ ಹಂಗೆ ತೋರಿಸ್ತೀನಿ ವೆದರ್ ಹೇಗಿದೆ ಅಂತ ನೋಡಿ. ನೋಡ್ಬೋದು ಪಕ್ಕದಲ್ಲೇ ಒಳ್ಳೆ ಬ್ಯೂಟಿಫುಲ್ ಎಲ್ಲ ಲೇಕ್ ಇದೆ. ಮಚ್ಚ ಕೆರೆ ಹೆಸರೇನು? ಹೊಸಕೆರೆ ಅಂತ. ಅದು ಒಳ್ಳೆ ಬ್ಯೂಟಿಫುಲ್ ಆಗೈತೆ ಕೆರೆ, ಅದು ಏಕ. ನೋಡ್ಬೋದು ಒಳ್ಳೆ ಬ್ಯೂಟಿಫುಲ್ ವೆದರ್ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಒನ್ ಡೇ ಟ್ರಕ್ಕಲ್ಲಿ ಹಾಫ್ ಡೇ ಟ್ರಕ್ ಮಾಡಿದ್ದೀನಿ, ಚೆನ್ನಾಗಿತ್ತು. ಸಂಡೇ ನಾವು ವೀಕ್ಲಿ ಎಲ್ಲ ಕೆಲಸ ಮಾಡಿರ್ತೀವಿ. ಸಂಡೇ ಒಂದು ದಿವಸ ಬೆಳಗ್ಗೆ ಲೇಟಾಗಿ ಎದ್ದು ಒಂದು ಟ್ರಕ್ನ ಫಿನಿಷ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಈ ಥರ ನಮ್ಗೆ ವಯಸ್ಸಿರೋಷ್ಟರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು. ಈ ವಯಸ್ಸು ಮತ್ತೆ ಬರೋಲ್ಲ. ಇವಾಗ ನಮಗೆ 30-35 ಗಂಟೆ ನಮ್ಮ ಕೈ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ, ಓಡಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಓಡಾಡಬೇಕು. ಆವಾಗೇ ನಾವು ಏಜ್ನ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಅಂದರೆ ಒಬ್ಬೊಬ್ಬರು ಇನ್ನೊಂದು ಥರ ಎಂಜಾಯ್. ನಮ್ಗೆ ಈ ಥರ ಖುಷಿ, ನಾವು ಈ ಥರ ಎಂಜಾಯ್ ಮಾಡ್ತಾಯಿದ್ದೀವಿ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಖುಷಿ, ಚೆನ್ನಾಗಿರುತ್ತೆ. ಬನ್ನಿ ನೀವು ಫಿಟ್ಟಾಗಿರಬೇಕು. ಮೊದಲು ಫಿಟ್ ಮಾಡಬೇಕು ನಾನು. ಅದಕ್ಕೋಸ್ಕರ ನನಗೆ ಈ ಬೆಟ್ಟ ಹತ್ಬೇಕಾದ್ರೆ ತುಂಬ ಕಷ್ಟ ಆಯಿತು.
ಅಂದರೆ ನಾನು ಬಿಟ್ಬಿಟ್ಟಿದ್ದೆ ಟ್ರೆಕ್ಕಿಂಗ್ ಮಾಡೋ ಸ್ಟಾರ್ಟಿಂಗಲ್ಲಿ ಅವಾಗ ಮಾಡಿದ್ದೆ 18, 19 ಇಪ್ಪಲ್ಲ ಚೆನ್ನಾಗಿ ಮಾಡಿದ್ದೆ. ಲಾಕ್ಡೌನ್ ಕಳ್ಬಿದ್ದಿದ್ದು ಇಲ್ಲಿ ಗಂಟ ಸುಧಾರಿಸ್ಕೊತಾ ಇದ್ದೀನಿ. ಕ್ಲಾಸ್ ಅವರು ವಾರ ಎಲ್ಲ ಓಡಾಡೋಕ್ಕಾಗಲ್ಲ, ಸಿಗೋದು ಒಂದು ದಿವಸನೇ ನಮ್ಮ ಕೈ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ 5,000 ಫಾಲೋವರ್ಸ್ ಆಗಿದ್ದಾರೆ. ಎಲ್ಲರೂ ಯಾರೇ ಫಾಲೋ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.